ಸರ್ ನಮಸ್ತೆ. ಈಗ ನಿಮಗೆ ನಮ್ಮ ಹತ್ರ ಗಂಟದಿಂದ ತೊಡೆಯಿಂದ ಮೊಣಕಾಲಿಂದ ಮೀನುಗಂಡದ ಜಾಗಕ್ಕೂ ಹಾಗೂ ಪಾದದವರೆಗೂ ನೋವು ಬರುತ್ತೆ ಮತ್ತು ನಿಲ್ಲೋದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಬಂದಿದ್ರಿ. ಸೊ ಸುಮಾರು ಈಗ ನಿಮಗೆ ಏಜು ಎಷ್ಟಾಗಿರ್ಬೋದು ಸರ್? 72ನೇ ವರ್ಷ. ಆರೋಗ್ಯ ಸ್ವಲ್ಪ ನಿಮಗೆ ಸಯಾಟಿಕ್ ಪ್ರಾಬ್ಲಮ್ ಇದೆ, ಗೃದ್ರಸಿ ಅಂತ ಹೇಳಿದ್ದೆ. ಅದರ್ವೈಸ್ ಭಾಳ ಚೆನ್ನಾಗಿ ಆರೋಗ್ಯ ನೋಡ್ಕೊಂಡಿದ್ರೆ, ಯಾಕೆಂದರೆ ನಿಮ್ಮದು ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಹೆಲ್ತನ್ನು ತುಂಬ ಚೆನ್ನಾಗಿದೆ. ಆದರೆ ಈಗಿರೋ ಸಮಸ್ಯೆಗೆ ನಮ್ಮಲ್ಲಿ ಆಗಿರ್ತಕ್ಕಂಥ ಚಿಕಿತ್ಸೆ ಮತ್ತು ನಿಮಗಾಗಿರೋ ಅನುಭವವನ್ನು ನಮ್ಮ ಆರೋಗ್ಯ ಆಕಾಂಕ್ಷಿಗಳೊಂದಿಗೆ ನೀವು ಹಂಚ್ಕೋಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಆಯ್ತು ಸರ್. ಸರ್ ನನಗೆ ಈ ಥರ ಆದಾಗ ನಾನು ಫಸ್ಟು ಆಲೋಪತಿ ಹೋದೆ. 3 ಜನ ಡಾಕ್ಟರ್ ಹತ್ರ ಹೋದೆ ಸರ್. 3 ಜನ ಡಾಕ್ಟರ್ ಹತ್ರ ಹೋಗಿ ಮಾತ್ರೆ ಔಷಧಿ ಎಲ್ಲ ತಗೊಂಡ್ರು ಸಹಿತ ನನಗೆ ಗುಣ ಕಾಣಲಿಲ್ಲ. ಗುಣ ಕಾಣ್ತಿದ್ದಾಗ ಅನಿವಾರ್ಯವಾಗಿ ತಮ್ಮ ಹತ್ರ ಬಂದೆ. ತಮ್ಮದು ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಹೌದು, ದೀಪಾವಳಿ ಇದರಲ್ಲಿ. ಅದನ್ನು ನೋಡ್ಬಿಟ್ಟು ನನಗೆ ಅನಿಸ್ತು, ಇವ್ರ ಹತ್ರ ಹೋದ್ರೆ ನಮ್ಗೆ ಇದಾಗತ್ತೆ ಅಂತ ಹೇಳಿ ಒಂದ್ಸರಿ ಬಂದೆ. ಒಂದು ತಿಂಗಳಿಂದ ಬಂದೆ. ತಾವಿರ್ಲಿಲ್ಲ, ತಾವು TAPCMS ಮೆಡಿಕಲ್ ಕಾಲೇಜ್ ಆಗಿರ್ಬೇಕು, ಅಲ್ಲಿ ಹೋಗಿದ್ದಾರೆ. 1 ಗಂಟೆ ಮೇಲೆ ಬರ್ತಾರೆ ಅಂತ ಹೇಳಿದ್ರು. ನನಗೆ ನೋವು ತಡಿಕಾಗಲಿಲ್ಲ. ಇನ್ನೊಬ್ಬ ಅಲೋಪತಿ ಡಾಕ್ಟರ್ ಹತ್ರ ಹೋದೆ. ಅವರು ಪೇನ್ ಕಿಲ್ಲರ್ ಎಲ್ಲ ಕೊಟ್ಟರು, ತಗೊಂಡ್ರು, ಗುಣ ಆಗಲಿಲ್ಲ. ಆಮೇಲೆ ಮತ್ತೆ ಈಗ ಒಂದು 13 ದಿವಸದಿಂದ ನಾನು ನಮ್ಮನೆಯವರು ಇನ್ನೊಂದ್ಸರಿ ಟ್ರೈ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದ್ವಿ. ಈ ಮನೆಯವ್ರು ಹೇಳಿದ್ರು, ಇಷ್ಟೊತ್ತಿಗೆಲ್ಲ 1 ಗಂಟೆ ಮೇಲೆ ಬರ್ತಾರಂತೆ, ಇಷ್ಟು ಬೇಗ ಯಾಕೆ ಕರ್ಕೊಂಬಂದ್ರೆ ಕೇಳಿದ್ರು. ಇಲ್ಲ ನೋಡೋಣ, ಪ್ರಯತ್ನ ಮಾಡೋಣ ಅಂತ ಹೇಳಿದೆ. ಬಂದೆ. ನಾನು ಅಲ್ಲೇ ಇಟ್ಕೊಂಡಿದ್ದೆ, ನಡೆಯೋಕ್ಕಾಗಲ್ಲ ಅಂತ ಹೇಳಿ. ಮನೆಯವ್ರು ಇದ್ದಾರೆ, ಡಾಕ್ಟರ್ ಇದ್ದಾರೆ ಬರ್ರಿ ಅಂದರು. ಬಂತಾನೆ ಒಳಗಡೆ ಬಂತಾನೆ ಡಾಕ್ಟ್ರು ಇದ್ದಾರೆ ಅಂತ ಹೇಳಿಬಿಟ್ಟು ನನಗೆ ಒಳಗಡೆ ಕಳಿಸ್ಕೊಟ್ರು. ತಾವು ಅಡ್ವೈಸ್ ಮಾಡಿದ್ರಿ, ಸಂಪೂರ್ಣವಾಗಿ ಗುಣ ಮಾಡಿಕೊಡ್ತೀನಿ, ಏನು ಹೆದರಬೇಡಿ. ಈ ಥರ ತುಂಬ ಜನಕ್ಕೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಗುಣ ಆಗಿದೆ, ಏನೋ ತೊಂದರೆ ತೊಗೊಳ್ಬೇಡಿ ಅಂತ ಹೇಳ್ಬಿಟ್ಟು 3 ದಿನ ನನಗೆ ಬಿಸಿ ಉಪ್ಪಿನ ಶಾಖ ಕೊಟ್ರಿ. ಉಪ್ಪಿನ ಶಾಖ ಕೊಟ್ಟಾಗ ನಮ್ಗೆ 15% ಗುಣ ಆಯಿತು. ಗುಣ ಆದಮೇಲೆ ಅದರಿಂದ ಆಯಿಲ್ ಮಸಾಜ್ ಶುರುವಾಯಿತು. 10 ದಿನ ಟೋಟಲ್ 10 ದಿನ ಆಯಿಲ್ ಮಸಾಜು. ಇಬ್ಬಿಬ್ರು ತಿಕ್ಕೋರು, ಭಾರಿ ಚೆನ್ನಾಗಿ ಸರ್. ಅದು ಭಾರಿ ಚೆನ್ನಾಗಿ. ಇಲ್ಲೇ ಬಿಸಿನೀರು ಇರೋದು, ಆ ಬಿಸಿನೀರು ಸ್ನಾನ ಮಾಡ್ಕೊಂಡು ಆರಾಮಾಗಿ ಫ್ರೆಶ್ ಆಗಿ ಹೋಗ್ತಿದ್ದೆ. ತುಂಬ ಚಿಕಿತ್ಸೆ ಕೊಟ್ಟರು. ಇನ್ನೊಂದು ಕಾಲೆಲ್ಲ ಎಳ್ದು ಇದು ಮಾಡಿ ಅದೊಂದು ಟ್ರೀಟ್ಮೆಂಟ್ ಕೊಟ್ಟರು. ಇವತ್ತು ರಕ್ತ ಮೋಕ್ಷಣನೂ ಕೊಟ್ಟರು. ಈಗ ನನಗೆ 90-95% ಗುಣ ಆಗಿದೆ. ಸಂತೋಷವಾಗಿ ಮನೆಗೆ ಹೋಗ್ತಾ ಇದ್ದೀನಿ. ಡಾಕ್ಟ್ರಿಗೆ ಈ ಥರ ಚಿಕಿತ್ಸೆ ಕೊಟ್ಟು ನನಗೆ ಸರಿ ಮಾಡಿದ್ದಕ್ಕೋಸ್ಕರ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೂ ಉಳಿದಿರೋ ಪರ್ಸೆಂಟೇಜ್ ಏನಿದೆ ಅದನ್ನು ಸಹ ಗುಣಮುಖ ಮಾಡೋದಕ್ಕೆ ನಮ್ಮ ಪ್ರಯತ್ನ ಇನ್ನೂ ಮುಂದುವರಿಯುತ್ತೆ. ಅದನ್ನು ಗುಣಪಡಿಸಿ ನಿಮಗೆ ಆರೋಗ್ಯವನ್ನು ಕೊಡುವ ಕೆಲಸವನ್ನು ನಮ್ಮ ಆತ್ರಯ ಆಯುರ್ವೇದ ಆ ಧನ್ವಂತರಿ ಕೃಪೆಯಿಂದ ಮಾಡುತ್ತೆ ಕೂಡ. ಹಾಗೂ ಇನ್ನೇ ಮುಂದೆ ನಿಮ್ಗೆ ನೋವು ಬಂದರೂ ನಾವು ನಿಮ್ಮ ಜೊತೆಗಿರ್ತೀವಿ. ನೀವು ಏನೇ ಸಮಸ್ಯೆ ಬಂದರೂ ಅದನ್ನು ಪರಿಹಾರ ಮಾಡಿಕೊಡೋಣ. ಜೊತೆಗೆ ನಗ್ನಗ್ತಾ ನಿಮ್ಮ ವೃದ್ಧಾಪ್ಯ ಜೀವನವನ್ನು ಆಧ್ಯಾತ್ಮಿಕವಾಗಿ ಕಳೆಯಿರಿ ಅಂತ ಹೇಳ್ತಾ, ಆ ಧನ್ವಂತರಿ ಆಶೀರ್ವಾದ ನಿಮಗೆ ಆಗಲಿ ಅಂತ ಕೇಳ್ತಾ ಇವತ್ತಿನ ಸಂದರ್ಶನವನ್ನು ಮುಗಿಸ್ತೀನಿ. ನಮಸ್ಕಾರ. ನಮಸ್ತೆ ಅಮ್ಮ. ನಿಮ್ಗೇನು ಅನಿಸುತ್ತೆ? ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಮಗಳ ಅಭಿಪ್ರಾಯ, ಯಾಕೆಂತಂದರೆ ತಂದೆ ನೋವಿಂದ ಬಳದ್ ನೋಡೋದು ಭಾಳ ಕಷ್ಟ. ಅವರು ನೋವಿಂದ ಹೊರಗಡೆ ಬಂದು ನಗುಮುಖದಿಂದ ಬಂದಾಗ ಅದನ್ನು ನೋಡೋದೇ ಒಂದು ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಏನನ್ಸುತ್ತೆ ಸರ್? 2 months ತುಂಬ ಸಫ ಮಾಡಿದ್ರಪ್ಪ. ಅಲ್ಲಿ ಹೋಗು, ಇಲ್ಲಿ ಹೋಗು, ಸಾಗ ಎಲ್ಲ ಹೋಗ್ಬಿಟ್ಟಿದ್ರು. ಸಾಗ ಎಲ್ಲ ತಿರುಗಾಡಿದ್ರು. ಬೆಂಗಳೂರು ಹೋಗೋ ಪ್ಲಾನ್ ಇತ್ತು. ಸೊ ಎಲ್ಲ ಹೋಗಿ ಇಲ್ಲೇ ಸರಿಯಾದ ಟ್ರೀಟ್ಮೆಂಟ್ ಅಂತ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ. ಸೊ ಟ್ರೈ ಮಾಡಿದ್ರು ಒಂದು ನೋಡೋಣ ಅಂತ ಹೇಳಿ. ಬಟ್ ಆಯುರ್ವೇದಿಕಲ್ಲಿ ನಂಬಿಕೆ ಇತ್ತು ಮುಂಚಿನೂ. ಅದು ಇಂಗ್ಲೀಷ್ನಲ್ಲಿ ಗುಣ ಆಗದಿರೋದು ಆಯುರ್ವೇದಕ್ಕೆ ಗುಣ ಆಯ್ತು ಅಂತ ಖುಷಿ ಆಗುತ್ತೆ ಕೇಳಿ. ಅಲ್ಲಿ ಆಗದೆ ಇರೋದು ಇಲ್ಲಿ ಆಗಲ್ಲ ಅನ್ನೋ ಒಂದು ಭಾವನೆ ಇರುತ್ತೆ. ಯಾಕೆಂದರೆ ದೊಡ್ಡ ಡಾಕ್ಟರ್ ಕಡೆಯಿಂದನೇ ಆಗಲ್ಲ, ಸಣ್ಣ ಡಾಕ್ಟ್ರಿಂದ ಏನಾಗ್ಬೋದು ಅನ್ನೋ ಭಾವನೆ ಇರುತ್ತೆ. ಇದು ದೊಡ್ಡದು ಸಣ್ಣದು ಅನ್ನೋಂಥ ಬರೋದಿಲ್ಲ. ಆಯುರ್ವೇದ ತುಂಬ ದೊಡ್ಡದು. ಆಯುರ್ವೇದ ಕೆಳಗಡೆ ಇರೋರು ನಾವು ಚಿಕಿತ್ಸೆ ಕೊಡ್ಬೋದಷ್ಟೇ. ಆ ದೇವ್ರ ಕೃಪೆ ದೊಡ್ಡದು. ಅದು ಆಗಿದೆ ಅವರಿಗೆ, ಅದರಿಂದ ಅದು ಗುಣ ಆಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಇನ್ನೂ ಆರೋಗ್ಯವನ್ನು ಭಗವಂತ ಕಲ್ಪಿಸ್ತಾನೆ. ಯಾಕೆ ಅಂತಂದರೆ ಅವರು ಅಷ್ಟು ಒಳ್ಳೆ ಪೇಷಂಟಾಗಿ ನಮ್ಮ ಜೊತೆಗೆ ಅವ್ರು ನೋಡೆಲ್ಲ ನಾನೇ ಕರೆದು ಮಾತಾಡ್ಸ್ತಿದ್ದೆ, ಬನ್ನಿ ಏನಾಗಿದೆ ಹೇಳಿ ಅಂತ. ಎಲ್ಲ ಚೆನ್ನಾಗಿದ್ದೀನಿ ಸರ್ ಅನ್ನೋರು ಅವರು ಅಷ್ಟೇ. ಸೊ ಇಂಥ ಒಳ್ಳೆ ಗುಣ ಇರೋ ಆರೋಗ್ಯ ಆಕಾಂಕ್ಷೆಗಳಿಗೆ ಆರೋಗ್ಯವನ್ನು ದೇವರೇ ಕೊಡ್ತಾನಂತೆ. ಹಾಗಾಗಿ ದೇವರೇ ಕೊಟ್ಟಿದ್ದಾನೆ ಅಂತ ನಾನು ಭಾವಿಸಿ, ಚಿಕಿತ್ಸೆ ನಿಮಗೆ ಒಳ್ಳೆ ಒಂದು ಅನುಭವವನ್ನು ನೀಡಿದೆ ಅಂತಲೂ ಭಾವಿಸಿ, ಇನ್ನೂ ಹೆಚ್ಚಿನ ನೋವುಗಳಿದ್ರೆ ಅದನ್ನು ನಮ್ಮ ಆಸ್ಪತ್ರೆಯಿಂದ ನಾವು ಉಳಿದ ಭಾಗವನ್ನು ಗುಣಪಡಿಸ್ತೇವೆ ಅಂತ ತಿಳಿಸಿ ಇವತ್ತಿನ ಸಂದರ್ಶನವನ್ನು ಮುಗಿಸೋಣ. ನಮಸ್ಕಾರ. ನಮಸ್ತೆ.